ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ವೆಡ್ನೆಸ್ಡೇ. ಸೊ ಆಲ್ರೆಡಿ ಎದ್ದು ಸ್ವಲ್ಪ ಇಲ್ಲೇ ವಾಕ್ ಮಾಡಿದೆ. ಮುಂದೆ ಸ್ವಲ್ಪ ನನಗೆ ಮೂಗು ಕಟ್ಕೊಂಡಿದೆ, ಡಾಕ್ಟರ್ ತೋರಿಸಿದ್ದೀನಿ, ನಾರ್ಮಲ್ ಕೋಲ್ಡ್ ಅದು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ಇನ್ನೂ ಮಾಡಿಲ್ಲ, ಇನ್ನು ಸ್ನಾನ ಎಲ್ಲ ಆಗಿಲ್ಲ. ಸೊ ಸ್ನಾನ ಎಲ್ಲ ಮಾಡಬೇಕು. ಅವನು ಆಲ್ರೆಡಿ 6 o'clock ಎದ್ದಿರ್ತಾನೆ. ಎದ್ದು ಅಪ್ಪ ಅಮ್ಮ ಜೊತೆ ಆಟ ಆಡ್ತಿದ್ದಾನೆ. ಹಾಗೆ ನನಗೆ ನನ್ನ ಬರ್ತ್ಡೇಗೆ ಅವಾಗಲೇ ವಿಶ್ ಮಾಡಿಬಿಟ್ಟಿದ್ವಿ ನೀವು, October 3rd. ಸೊ 2nd 3rd ನನ್ನ ಬರ್ತ್ಡೇ ಇರೋದು October 14th. ಸೊ ಫ್ರೆಂಡ್ಸ್, ನೀವಿವಾಗ ಯೋಚನೆ ಮಾಡ್ತಿರ್ಬೋದು, ರಮ್ಯಾ ಸ್ನಾನ ಆದ ತಕ್ಷಣ ಏನು ಯೂಸ್ ಮಾಡಿದ್ಲು ಅಂತ. ವಾವ್ದು ಲಿಫ್ಟ್ ಅಂಡ್ ಫರ್ಮ್ ಅಲೋವೆರಾ ಜೆಲ್ ಇದು. ಸೊ ವಾವ್ದು ಅಲೋವೆರಾ ಜೆಲ್ ಬಗ್ಗೆ ನಾನು ತುಂಬ ಸರಿ ಆಲ್ರೆಡಿ ಹೇಳಿದ್ದೀನಿ. ಸೊ ಇದರಲ್ಲಿ ಹೊಸದು ಇದು ಲಿಫ್ಟ್ ಅಂಡ್ ಫರ್ಮು. ನಿಮ್ಗೆ ಇದರಲ್ಲಿ ಮಸಾಜ್ ಮಾಡೋದು ಕೂಡ ಕೊಟ್ಟಿದ್ದಾರೆ ನೋಡಿ, ರೋಲರು. ಸೊ ಹಿಂಗೆ ಸ್ಕ್ವೀಸ್ ಮಾಡೋದ್ರಲ್ಲಿ ಬರುತ್ತೆ, ಚೆನ್ನಾಗಿ ಹಿಂಗೆ ಮಸಾಜ್ ಮಾಡಿದ್ರೆ ನಿಮ್ಮದು ಚೀಕ್ಸ್ ಎಲ್ಲ ಏನಿದೆ ಅದು ಲಿಫ್ಟ್ ಮಾಡೋದಕ್ಕೆ, ಫಾರ್ಮ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಜಜುಬಾ ಆಯಿಲ್, ವಿಟಮಿನ್ ಬಿ ಮತ್ತು ಇ ಇದೆ. ಅದೆಲ್ಲ ನಿಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುತ್ತೆ. ನೋ ಪ್ಯಾರಾಬಿನ್ಸ್, ನೋ ಸಿಲಿಕಾನ್, ನೋ ಫ್ರೇಗ್ರೆನ್ಸ್ ಇದು. ಸೊ ನಮ್ಮ ಸ್ಕಿನ್ಗೆ ಏನಾದರೂ ಆಗ್ಬಿಡುತ್ತೆ ಅಂತ ಭಯ ಇಲ್ಲದೆ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಮತ್ತು ಇದ್ರದ್ದು QR ಕೋಡ್ ಇದೆ, ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಬರುತ್ತೆ. ರೋಲ್ ಕೂಡ ಅಷ್ಟೇ, ನಿಮಗೆ ತುಂಬ ಚೆನ್ನಾಗಿ ಆಗುತ್ತೆ. ಇದು ತುಂಬ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಒಂದು ಒಳ್ಳೆ ಅಲೋವೆರಾ ಜೆಲ್ ಅಂತ ಹೇಳ್ಬೋದು. ಸೊ ಅಲೋವೆರಾ ಜೆಲ್ ನಾವು ಡಿಫ್ರೆಂಟಲ್ಲಿ ನೋಡಿದ್ದೀವಿ, ತುಂಬ ಇದಕ್ಕೂ ಯೂಸ್ ಮಾಡ್ತೀವಿ DIYಗೆ. ಬಟ್ ಇದು ಸ್ಕಿನ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆವಾಗಲೇ ಹೇಳಿದಾಗೆ ಡ್ರೈ ಆಗಿದ್ರೆ ಸ್ಕಿನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ. ಸೊ ಇದನ್ನು ನೆಕ್ಕು, ಜಾ ಲೈನು ಎಲ್ಲದರ ಕಡೆ ಅಪ್ಲೈ ಮಾಡ್ಬೋದು. ಎಲ್ಲನೂ ಲಿಫ್ಟ್ ಮಾಡುತ್ತೆ ಮತ್ತು ಫರ್ಮ್ ಮಾಡುತ್ತೆ ಸ್ಕಿನ್ನು ಏನಾದರೂ ಲೂಸ್ ಆಗಿದ್ರೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ಮುಖ ತೊಳೆದ್ಮೇಲೆ ನೀವು ಯೂಸ್ ಮಾಡಿ, ಎನಿ ಟೈಮ್ ಯೂಸ್ ಮಾಡ್ಬೋದು, ಬೆಳಿಗ್ಗೆ ರಾತ್ರಿ ನೀವು ಯಾವಾಗ ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಆನು ಆಫು ಇದೆ, ಬೇಡದಾಗ ಆಫ್ ಮಾಡ್ಕೋಬೋದು. ಸೊ ಹೊರಗಡೆ ಬರುತ್ತೆ ಅಂತೆಲ್ಲ ಭಯ ಇಲ್ಲ ನೋಡಿ, ಹಿಂಗೆ ಆಫ್ ಮಾಡಿ ಈ ರೀತಿ ಆನ್ ಮಾಡ್ಬೋದು. ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದೀರಾ, ರಮ್ಯಾ ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಿದೆಯಾ ಅಂತ. ಇಲ್ಲ, ಹೇರ್ ಫಾಲ್ ಏನು ಆಗ್ತಿಲ್ಲ. ಸೊ ನಂದು ಹಣೆ ಮೊದಲಿಂದನೂ ಆಗ್ಲಾನೆ ಫ್ರಂಟ್ ಕಟ್ ಮಾಡಿಸ್ತಾ ಇದೆ. ಬಟ್ ಇವಾಗ ಫ್ರಂಟ್ ಕಟ್ ಮಾಡಿಸ್ತಿಲ್ಲ, ಅಂದರೆ ಹೇರ್ ಕಟ್ಟೆ ಮಾಡಿಸ್ತಿಲ್ಲ, ಅದಕ್ಕೋಸ್ಕರ. ಸೊ ಮುಂದೆ ಬಿಡಿ ಅಂತಿಲ್ಲ, ಶೆಕೆ ಆಗುತ್ತೆ ಲೂಸ್ ಹೇರ್ ಬಿಡೋದಕ್ಕೆ, ಅದಕ್ಕೆ ಎತ್ತಿ ಈ ಥರ ಕಟ್ತೀನಿ. ಸೊ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಹೇಳಿದ್ದೀನಿ. ನೋಡ್ಬೋದು ನಿಮ್ಮದು ಎಷ್ಟು ತಿಕ್ಕಾಗಿದೆ ನನ್ನ ಕೂದಲು ಇವಾಗ ಅಂತ. ಒಳ್ಳೆ ಪ್ರಾಪರ್ ಹೇರ್ ಕೇರ್ ಮಾಡಬೇಕು, ಅದಕ್ಕೋಸ್ಕರ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಇನ್ಮೇಲೆ ಒಳ್ಳೊಳ್ಳೆ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಕೂಡ ನಾನು ಹಾಕ್ತೀನಿ. ನನ್ನ ಬರ್ತ್ಡೇಗೆ ಬೇಕಾದರೆ ನೀವು ಸ್ಯಾರಿ ಸೆಲೆಕ್ಟ್ ಮಾಡಿ. ಸೊ ನನ್ನ ಬರ್ತ್ಡೇಗೆ ನಾನು ಯಾವ ಸ್ಯಾರಿ ಹಾಕೋಬೇಕು ಅಂತ ನೀವು ಸೆಲೆಕ್ಟ್ ಮಾಡಿ. ಯಾವುದಕ್ಕೆ ಜಾಸ್ತಿ ಬರುತ್ತೆ ಅದನ್ನು ನಾನು ಹಾಕೋತೀನಿ. ಸೊ ನನ್ನ ಬರ್ತ್ಡೇ ನಿಮ್ಮ ಸೆಲೆಕ್ಷನ್ ಸ್ಯಾರಿ 14th October ನನ್ನ ಬರ್ತ್ಡೇ. ಬಟ್ ತುಂಬ ಅರ್ಲಿನೇ ವಿಶ್ ಮಾಡಿಬಿಟ್ಟಿದೆ ತುಂಬ ಜನ. ನಾನು ಕಮೆಂಟ್ಸಲ್ಲಿ ಹೇಳಿದ್ದೆ, ಇಲ್ಲ ನನ್ನ ಬರ್ತ್ಡೇ ಅವಾಗಲ್ಲ ಅಂತ. ಸೊ ನನ್ನ ಬರ್ತ್ಡೇ ಬಂದು 14th October. ಇಲ್ಲೇ ಸೆಲೆಬ್ರೇಷನ್ ಮಗುನ ಜೊತೆ, ಫಸ್ಟ್ ಬರ್ತ್ಡೇ, ತುಂಬ ಖುಷಿ ಆಗುತ್ತೆ. ಸೊ ಮಗುನ ಜೊತೆ ಸೆಲೆಬ್ರೇಟ್ ಮಾಡೋದು. ಪಾಪುನ ಯಾವಾಗ ತೋರಿಸ್ತೀರಾ ಅಂತ ಕೇಳ್ತಿದ್ದೀರಾ. ಸೊ ಆದಷ್ಟು ಬೇಗ, ಮ್ಯಾಕ್ಸ್ ವಿತಿನ್ 10 days ನನ್ನ ಪಾಪುನ ಖಂಡಿತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಸೊ ತುಂಬ ಜನ ಕೇಳ್ತಾ ಇದ್ದೀರಾ. 9th ತೋರಿಸ್ಬೇಕು ಅಂತ ಇತ್ತು. 9th ಅವನಿಗೆ 4 months ಆಗುತ್ತೆ ಅವಾಗ. ಬಟ್ ಆವಾಗ ಸ್ವಲ್ಪ ಆಗ್ತಾ ಇಲ್ಲ ತೋರಿಸೋದಕ್ಕೆ. ಆವಾಗ ವಿಡಿಯೋ ಶೂಟ್ ಮಾಡ್ತೀನ ಇಲ್ವಾ ಗೊತ್ತಿಲ್ಲ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ. ಸೊ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ವಿತಿನ್ 10 days. ನಮ್ಮ ಪಾಪು ನಿಮ್ಮೆಲ್ಲರೂ ಮುಂದೆ ಬರ್ತಾನೆ, ನೀವೆಲ್ಲರೂ ಅವನ್ನ ನೋಡ್ಬೋದು. ಸೊ ತುಂಬ ಜನ ಕೇಳ್ತಿದ್ದೀರಾ, ಸುಮಾರು ಜನ ಆ ಸೆಲೆಬ್ರಿಟಿ ತೋರಿಸ್ತಾರೆ, ಈ ಸೆಲೆಬ್ರಿಟಿ ತೋರಿಸ್ತಾರೆ ಅಂತ. ಸೊ ಸೆಲೆಬ್ರಿಟಿಗೂ ನನಗೂ ಕಂಪೇರ್ ಮಾಡ್ಕೊಳ್ಳಲ್ಲ. ಸೊ ನಾವು ನಾರ್ಮಲ್ ಹೌಸ್ ವೈಫ್ ಅಷ್ಟೇ ನಾನು. ಸೊ ಸೆಲೆಬ್ರಿಟಿಗೆಲ್ಲ ನಾನೇನು ಕಂಪೇರ್ ಮಾಡಲ್ಲ. ನನ್ನ ಲೈಫ್ ಸ್ಟೈಲ್ ಏನು ಅದು ತೋರಿಸ್ತೀನಿ. ಅದು ಸ್ವಲ್ಪ ಮಟ್ಟಿಗೆ ಕೆಲವ್ರಿಗೆ ಬೇರೆಯವ್ರಿಗೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಅಂದರೆ ಅವ್ರಿಗೆ ನೋಡ್ತಾರೆ. ಹೆಲ್ಪ್ ಆಗೋ ವೀಡಿಯೋಸು ಕೂಡ ನಾನು ಮಾಡ್ತೀನಿ. ಸೊ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್, ಕೆಲವ್ರಿಗೆ ಹೆಲ್ಪ್ ಆಗೋದು ಅದು ಹೆಲ್ಪ್ ಆಗುತ್ತೆ ಅಷ್ಟೇ. ಏನು ಮಾಡೋಕ್ಕಾಗೋದಿಲ್ಲ. ನೆಗೆಟಿವ್ ಕಮೆಂಟ್ಸು ಯಾವ್ಯಾವ ರೀತಿನಾದ್ರು ಬರ್ತಾನೆ ಇರುತ್ತೆ, ಮೈಂಡ್ಗೆ ಹಚ್ಕೋಬಾರ್ದು ಅಷ್ಟೇ. ಅದು ಹಾಕೊಳ್ಳೋದು ಇಲ್ಲ ನಾನು.
ಅಷ್ಟೇ ಇವಾಗ ಹೋಗ್ಬೇಕು, ಲಂಚ್ ಅಮ್ಮ ಮಾಡ್ತಾರೆ. ಸೊ ಶುಂಠಿ ಕಾಫಿ ಕುಡಿಯೋಣ ಅಂತ. ಸೊ ರುಚಿತ ನಾವಿಬ್ಬರು ಸೇರಿಕೊಂಡು ಶುಂಠಿ ಕಾಫಿ ಮಾಡ್ತೀವಿ. ಯಾಕೆಂದರೆ ಕೋಲ್ಡ್ಗೆ ಶುಂಠಿ ಕಾಫಿ ಕುಡಿದ್ರೆ ಒಳ್ಳೆಯದು. ಸೊ ಶುಂಠಿ ಟೀನು ಕುಡಿಬೋದು, ಬಟ್ ನಾವು ಟೀ 6 ಮಂತ್ಸ್ವರೆಗೆ ಅಮ್ಮ ಬೇಡ ಅಂದರು. ಅದಕ್ಕೆ ಕಾಫಿ ಕುಡಿಯೋಣ ಅಂತ ಶುಂಠಿ ಕಾಫಿ ಮಾಡ್ಕೊಂಡು ಕುಡಿಬೇಕು. ಗೊತ್ತಿಲ್ಲ, ಇದಕ್ಕಿದ್ದಂಗೆ ವೆದರು ತುಂಬ ಸೆಕೆ ಇತ್ತು. ಕೋಲ್ಡ್ಗೆ ಟರ್ನ್ ಆದ ತಕ್ಷಣ ಸ್ವಲ್ಪ ಆಯಿತು, ಭಯ ಆಯಿತು. ಡಾಕ್ಟರ್ಗೆ ತೋರಿಸ್ದೆ ನಾರ್ಮಲ್ ಕೋಲ್ಡ್ ಅಂದರು. ಸೊ ಆಮೇಲೆ ಧೈರ್ಯ ಬಂತು. ಸೊ ಇವಾಗ ಹೋಗ್ಬಿಟ್ಟು ಲಂಚ್ ತಿನ್ನಬೇಕು. ಆವಾಗಲೇ ಹೇಳಿದಾಗೆ ನಾನು ಸ್ಯಾರಿ ಯಾವ ಸೆಲೆಕ್ಟ್ ಮಾಡಿ ಅಂತ ಹೇಳಿದೆ. ಸೊ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೋದು, ರಮ್ಯಾ ಹೇಗೆ ಸೆಲೆಕ್ಟ್ ಮಾಡೋದು ಸ್ಯಾರಿ ಅಂತ. ಸೊ ಆದರೆ ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಸ್ಯಾರಿಗಳನ್ನ. ಸೊ ಮೀಶೋ ವಿಡಿಯೋ ನೋಡಿರಬೇಕು ನೀವು. ಮೀಶೋಲ್ಲಿ ನಾನು ಸ್ಯಾರಿ ವಿಡಿಯೋ ಮಾಡಿದ್ದೆ, ಸಿಲ್ಕ್ ಸ್ಯಾರಿ ವೀಡಿಯೋಸು. ಆ ವಿಡಿಯೋ ನೋಡಿ ಸೆಲೆಕ್ಟ್ ಮಾಡ್ಬೋದು. ಯಾರಾದರೂ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನಾನು ಆದರೆ ಕೊನೆಯಲ್ಲಿ ತೋರಿಸ್ತೀನಿ ಸ್ಯಾರಿಗಳನ್ನ, ಹಾಗೆ ಸೆಲೆಕ್ಟ್ ಮಾಡ್ಬೋದು ಯಾವ್ಯಾವ ಸ್ಯಾರಿ ಇದೆ ಅಂತ. ಸೊ ನೀವು ಸೆಲೆಕ್ಟ್ ಮಾಡೋ ಸ್ಯಾರಿನ ನಾನು ಅವತ್ತಿನ ದಿನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಇದು ಜಿಂಜರ್ ಕಾಫಿ, ಶುಂಠಿ ಕಾಫಿ ಕುಡಿತಿದ್ದೀನಿ. ಸೊ ಕೋಲ್ಡ್ಗೆಲ್ಲ ಒಳ್ಳೇದು ಅಂತ ನೆನ್ನೆ ಕುಡಿದಿದೆ, ಕಡಿಮೆ ಆಗಿತ್ತು ಸ್ವಲ್ಪ, ಅದಕ್ಕೋಸ್ಕರ. ಸ್ವಲ್ಪ ಖಾರ ಖಾರ ಥರ ಅನಿಸುತ್ತೆ, ಬಟ್ ಓಕೆ. ಹಿಂಗೂ ಸಕ್ಕರೆ ಅಂತ ಯೂಸ್ ಮಾಡ್ತಿಲ್ಲ, ಬೆಲ್ಲನೇ ಯೂಸ್ ಮಾಡ್ತಿರೋದು. ಸ್ವಲ್ಪ ಟೇಸ್ಟು ಕೂಡ ಅಷ್ಟು ಕಷ್ಟವೇ ಇರುತ್ತೆ, ಬಟ್ ಹೆಲ್ಪ್ ಮಾಡುತ್ತೆ ನಿಮಗೆ ಹೆಡ್ಏಕ್ ಏನಾದ್ರು ಅದನ್ನು ಕಡಿಮೆ ಮಾಡೋದಕ್ಕೆ. ಫ್ರೆಂಡ್ಸ್, ಇವಾಗ ಈವ್ನಿಂಗು. ಸೊ ಸ್ವಲ್ಪ ಹೊತ್ತು ಮೇಲೆ ಬರ್ತಾ ಇದ್ವಿ, ಮೇಲೆ ಹಂಗೆ ಓಡಾಡಿಕೊಂಡು ಪಾಪುನ ಓಡಾಡ್ಸೋಣ ಅಂತ. ಮೇಲೆ ಬಂದರೆ ಅವನಿಗೆ ಖುಷಿ, ಅದಕ್ಕೆ ಸ್ವಲ್ಪ ಹೊತ್ತು ಮೇಲೆ ಕರ್ಕೊಂಡ್ಬರ್ತೀವಿ. ಎಷ್ಟು ಬೇಗ 4 months ಆಯಿತು ಅಂತ ಗೊತ್ತಾಗ್ತಾನೇ ಇಲ್ಲ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಸೊ ಆಲ್ರೆಡಿ ನಾಳೆ ಬಂದೆ 4 months, ಅಂದರೆ 9th 4 months ಆಗುತ್ತೆ ಅವನಿಗೆ. ತುಂಬ ಖುಷಿ ಆಗ್ತಿದೆ, ಆಲ್ರೆಡಿ 4 months ಆಯಿತು ಅಂತ. ಸೊ ನನಗೆ ಇವಾಗ ಅವನು ಹುಟ್ಟಿದ್ದು ಇವಾಗ ಅಂತ ಅನ್ನಿಸಂಗೆ ಆಗ್ತಿದೆ, ಬಟ್ ಆಲ್ರೆಡಿ 4 months ಆಗೋಗಿದೆ. ಸೊ ತುಂಬ ಜನ ಅದನ್ನು ನಾವಾಗಲೇ ಹೇಳಿದಾಗೆ ಇನ್ನು ವಿತಿನ್ 10 days ಪಾಪುನ ಗ್ಯಾರಂಟಿ ತೋರಿಸ್ತೀನಿ ಆದಷ್ಟು ಬೇಗ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ನಾನು ಅಂದ್ಕೊಂಡಂಗೆ ವ್ಲಾಗ್ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ಯಾವುದು ಪ್ಲ್ಯಾನ್ ಪ್ರಕಾರ ನಡೆಯೋದೇ ಇಲ್ಲ, ಎಲ್ಲ ನಮ್ಮ ಪಾಪು ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಸರಿ ಹೇಳ್ತಾನೆ ಇದ್ದೀನಿ ಅದು. ಸೊ ಇವಾಗ ಮತ್ತೆ ನಾನು ಬೆಳಗ್ಗೆದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗಿನ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇವಾಗ ಜಸ್ಟ್ ಸ್ನಾನ ಮುಗಿಸ್ದೆ, ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಅಮ್ಮ ಕಿಚಡಿ ಏನೋ ಮಾಡಿದ್ದಾರೆ, ಹೋಗಿ ತಿನ್ನಬೇಕು. ಇವಾಗ ನಾರ್ಮಲ್ ಅದೇ ಜಾಸ್ತಿ ಇರುತ್ತೆ. ಅದು ಸ್ವಲ್ಪ ನಂಗೆ ಕೋಲ್ಡ್ ಆಗಿತ್ತು ಅಂತ ನೆನ್ನೆ ಹೇಳಿದ್ನಲ್ಲ, ಅದರಿಂದ ಸ್ವಲ್ಪ ಮೆಣಸಿನ ಜಾಸ್ತಿ ಹಾಕಿ ಅದೇ ಮಾಡಿರ್ತಾರೆ. ಪಾಪುಗೂ ಇನ್ನೂ ಸ್ನಾನ ಆಗಿಲ್ಲ, ದೊಡ್ಡಮ್ಮ ಇನ್ನೂ ಬಂದಿಲ್ಲ ಸ್ನಾನ ಮಾಡಿಸ್ಬೇಕು. ನಾನು ನೋಡ್ಕೊತಾ ಇದ್ದೀನಿ, ಕಲ್ತ್ಕೊತಾ ಇದ್ದೀನಿ ಸ್ನಾನ ಮಾಡಿಸೋದು. ಅವನಿಗೆ ಬೆಂಗ್ಳೂರಿಗೆ ವಾಪಸ್ ಹೋದ್ಮೇಲೆ ಮಾಡಿಸ್ಬೇಕಲ್ವ ನಾನು, ಅದಕ್ಕೋಸ್ಕರ. ಇವಾಗ ಹೊರ್ಗಡೆ ಎಲ್ಲೂ ಹೋಗೋಂಗಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿದೆ. ಮನೇಲೇ ಇದ್ದು ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅಂತ. ಸೊ ನಾನು ಅವಾಗಲೇ ಹೇಳಿದಾಗೆ ನನಗೆ ಬರ್ತ್ಡೇಗೆ ನೀವು ಸ್ಯಾರಿ ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಮೀಶೋದು ವೀಡಿಯೋ ನೋಡಿರ್ಬೇಕು ನೀವು, ಅದರಲ್ಲಿ ನಾನು ಸ್ಯಾರಿಗಳು ತೋರಿಸಿದ್ದೆ, ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ಅಂತ ತೋರಿಸ್ತೀನಿ. ನಾನು ಇವಾಗಲೂ ಸ್ಯಾರಿನ ಯಾವ್ಯಾವ ಸ್ಯಾರಿ ಇದೆ ಅಂತ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿ ನಾನು ಅದನ್ನೇ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗ್ತಾನೇ ಇಲ್ಲ. ಪಾಪ ಅವನು ಅಷ್ಟೇ ಒಳಗಡೆ ಇದ್ದು ಅವನಿಗೂ ಇದಾಗ್ತಿದೆ. ಯಾಕೆಂದರೆ ಇವಾಗ ಮನ್ಸು ಆಗ್ತಾಯಿದೆ ಅವನಿಗೂ, ಸ್ವಲ್ಪ ಹೊರಗಡೆ ಎಲ್ಲ ತೋರಿಸ್ಬೇಕು ಅವನಿಗೂ. ಒಳಗಡೆ ಇದ್ದರೆ ಅವನಿಗೂ ಸ್ವಲ್ಪ ಇದಾಗುತ್ತೆ. ಬಟ್ ಏನು ಮಾಡೋದು, ಇಲ್ಲೆಲ್ಲ ಒಂಚೂರು ಕಂಪೇರಿಟಿವ್ಲಿ ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಅಷ್ಟೊಂದೆಲ್ಲ ಏನು ಕೇಸಸ್ ಎಲ್ಲ ಇಲ್ಲ ಇಲ್ಲಿ. ಆದರೂ ಹೋಗಿಲ್ಲ ಏನೂ ಎಲ್ಲಿಗೂ, ನಾವಂತೂ ಮನೇಲೇ ಇದ್ವಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಬಂದು ನಾನು ಸ್ಯಾರಿಗಳನ್ನ ತೋರಿಸ್ತೀನಿ. ಸೊ ನೀವು ಸ್ಯಾರಿ ಸೆಲೆಕ್ಟ್ ಮಾಡಿ. ಯಾವಾಗಲೂ ಅಷ್ಟೇ ತುಂಬ ಸ್ವೆಟ್ ಆಗಿಬಿಡ್ತೀವಿ, ಸ್ನಾನ ಮಾಡಿದ ತಕ್ಷಣ ಹಣೆಗೆ ಇಟ್ಕೊಂಡಿರೋದೆಲ್ಲ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ. ಬ್ರೇಕ್ಫಾಸ್ಟ್ ಇವಾಗ ಮಾಡಬೇಕು. ಕಿಚಡಿ ಮಾಡಿದ್ದಾರೆ ಅಮ್ಮ.
ಕೂಲು ಸ್ವಲ್ಪ ಒಣಗಿಸ್ಬೇಕು, ಬಟ್ ಪವರ್ ಇಲ್ಲ, ಆದ್ದರಿಂದ ಕೂಲು ಒಣಗ್ಸೋಕ್ಕಾಗ್ತಿಲ್ಲ. ಏರ್ ಡ್ರೈಯರ್ ವರ್ಕ್ ಆಗಲ್ಲ UPS ಅಲ್ಲಿ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ. ಹಂಗೆ ಬಿಸಿಲು ಸ್ವಲ್ಪ ಹೊತ್ತು ನಿಂತಿದೆ, ಇನ್ನೊಂದು ಸರಿ ಹೋಗಿ ಬಿಸಿಲಲ್ಲಿ ನಿಂತ್ಕೋಬೇಕು. ಪವರ್ ಬಂದರೆ ಹೇರ್ ಡ್ರೈಯರಲ್ಲಿ ಒಣಗಿಸ್ತೀನಿ, ಇಲ್ಲಾಂದರೆ ಇಲ್ಲ. ಹೇರ್ ಕಲರು ಅಷ್ಟೇ ಮಾಡಿಲ್ಲ, ಹೇರ್ ಕಲರ್ ಮಾಡಬೇಕು ಮನೆಯಲ್ಲೇ. ನೋಡೋಣ, ಮಾಡಿದ್ರೆ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ಮನೇಲೆ ಹೇಗೆ ಹೇರ್ ಕಲರ್ ಮಾಡ್ಕೊಳ್ಳೋದು ಅಂತ. ಬ್ಯುಸಿ ಲೈಫ್ ಆಗಿಬಿಡತ್ತೆ ಪಾಪು ಹುಟ್ಟಿದ ಮೇಲೆ. ಎಲ್ಲರೂ ಏನು ಹೇಳ್ತೀರಾ ಕಮೆಂಟ್ ಮಾಡಿ ಹೇಳಿ, ನಿಮಗೂ ಹಾಗೇನ. ನನಗಂತೂ ತುಂಬ ಬ್ಯುಸಿ ಅಂತ ಅನ್ನಿಸ್ತಿದ್ದೀನಿ. ದಿನದಲ್ಲಿ ಅವ್ನು ಮಲ್ಕೊಂಡಾಗಷ್ಟೇ ಸ್ವಲ್ಪ ಫ್ರೀ ಸಿಗುತ್ತೆ, ಇಲ್ಲಾಂದರೆ ಆಲ್ಮೋಸ್ಟ್ ಅವನ ಜೊತೆನೇ ಇರೋದ್ರಿಂದ ಟೈಮ್ ಹಾಗೆ ಹೋಗ್ಬಿಡುತ್ತೆ. ನೋಡಬೇಕು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ಇನ್ನೂ ಹೇಗಾಗುತ್ತೆ ಅಂತ. ಇವಾಗ ಸ್ವಲ್ಪ ಚಿಕ್ಕವನಿದಾನಲ್ಲ, ಅದಕ್ಕೆ ಜಾಸ್ತಿ ಯಾರ ಜೊತೆನೂ ಇರೋದಿಲ್ಲ ಅವನು. ಫ್ರೆಂಡ್ಸ್, ಈ ಸರಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಈ ಸರಿ ಬರ್ತ್ಡೇಗೆ ನೀವು ನನಗೆ ಸ್ಯಾರಿ ಸೆಲೆಕ್ಟ್ ಮಾಡ್ತೀರಾ, ಅದನ್ನೇ ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತೀನಿ ಅಂತ. ಸೊ ನಾನು ವಿಡಿಯೋ ನೋಡಿಬಿಟ್ಟು ಹೇಳಿ, ನಾನು ಮೀಶೋ ವಿಡಿಯೋ ಅಂತ ಹೇಳಿದೆ, ಬಟ್ ಎಷ್ಟೊಂದು ಜನ ವಿಡಿಯೋ ನೋಡಿರಲ್ಲ, ಅದಕ್ಕೆ ಇವಾಗಲೂ ತೋರಿಸ್ತೀನಿ. ಬೇಕಂದರೆ ನೀವು ಆ ವಿಡಿಯೋ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಬೋದು. ಆ ವಿಡಿಯೋ ನಾನು ಫುಲ್ ಹಾಕ್ಕೊಂಡು ತೋರಿಸಿದ್ದೀನಿ, ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಇಲ್ಲ ಡೈರೆಕ್ಟಾಗಿ ಇಲ್ಲೇ ನೋಡಿಬಿಟ್ಟು ಹೇಳಿ. ಸೊ ತೋರಿಸ್ತೀನಿ ನಾನು ಇವಾಗ. ಫಸ್ಟ್ ಸ್ಯಾರಿ ಬಂದು ನೋಡಿ, ಇದು ಪರ್ಪಲ್ ಕಲರ್ ಸ್ಯಾರಿ. ಇದು ಬನಾರಸಿ ಸಿಲ್ಕ್ ಸ್ಯಾರಿ, ನಾನು ಆವಾಗಲೇ ಹೇಳಿದ್ದೆ. ಸೊ ಇದನ್ನು ಹಾಕ್ಕೊಳ್ಳ ಹೇಳಿ, ಯಾವುದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ ಅದನ್ನು. ಸೊ ಈ ಸರಿ ಬರ್ತ್ಡೇ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ಮಗ ಹುಟ್ಟಿದೊಂದು ಖುಷಿ ಇದೆ. ಅದ್ರ ಜೊತೆಗೆ ಈ ರೀತಿ ನನ್ನ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಸೆಲೆಕ್ಟ್ ಮಾಡೋ ಡ್ರೆಸ್ ಹಾಕೊಳ್ಳೋದ್ರ ಮೂಲಕ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮ್ಮನ್ನು ಕೇಳಿದೆ, ನನ್ನ ಸಬ್ಸ್ಕ್ರೈಬರ್ಸ್ ಸೆಲೆಕ್ಟ್ ಮಾಡಲಿ, ವ್ಯೂವರ್ಸ್ ಸೆಲೆಕ್ಟ್ ಮಾಡಲಿ ಅಂತ. ಸೊ ಫಸ್ಟ್ ಸ್ಯಾರಿ ಇದು. ನನಗೆ ಮೆನ್ಷನ್ ಮಾಡಿ ಯಾವ ಸ್ಯಾರಿ ಅಂತ. ಸೊ ಯಾವುದು ಜಾಸ್ತಿ ನೀವು ಹೇಳಿರ್ತೀರ ಆ ಸ್ಯಾರಿ ನಾನು ಹಾಕೊತೀನಿ. ಸೆಕೆಂಡ್ ಸ್ಯಾರಿ ಬಂದು ಇದು. ಸೊ ಇದು ಒಂದು ಸಿಂಪಲ್ ಸ್ಯಾರಿ. ಇದು ನೋಡಿ, ಇದು ಸೆಕೆಂಡ್ ಸ್ಯಾರಿ. ಮಾಮೂಲಿ ಪಾರ್ಟಿ ವೇರ್ ಸ್ಯಾರಿ, ಇದು ಪಿಂಕ್ ಕಲರು. ನೆಕ್ಸ್ಟ್ ಇದು ಬ್ಲ್ಯಾಕ್ ಸ್ಯಾರಿ, ಇದು ಕೂಡ ಪಾರ್ಟಿ ವೇರ್ ಸ್ಯಾರಿ. ನೀವು ಬ್ಲ್ಯಾಕ್ ಕಲರ್ ನಾನು ಇವಾಗ ಎರಡು ತೋರಿಸ್ತೀನಿ. ಸೊ ಮೆನ್ಷನ್ ಮಾಡಿ ಬನಾರಸಿ ಸಿಲ್ಕ್ ಇಲ್ಲ ಬ್ಲ್ಯಾಕ್ ಸಿಲ್ಕ್ ಸ್ಯಾರಿ ಇಲ್ಲ ಬ್ಲ್ಯಾಕ್ ಪಾರ್ಟಿ ವೇರ್ ಸ್ಯಾರಿ ಅಂತ. ಸೊ ನನಗೆ ಆವಾಗ ಗೊತ್ತಾಗುತ್ತೆ, ಆವಾಗ ನೀವು ಹೇಳೋದ್ರಲ್ಲಿ ಗೊತ್ತಾಗುತ್ತೆ ನನಗೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬನಾರಸಿ ಸಿಲ್ಕ್ ಸ್ಯಾರಿ ಬ್ಲ್ಯಾಕು. ಸೊ ಇದು ಆವಾಗಲೇ ಹಾಕ್ಕೊಂಡಿದ್ದೆ, ವಿಡಿಯೋಲೇ ಹಾಕ್ಕೊಂಡಿದ್ದೆ, ಬಟ್ ಫುಲ್ ಏನು ಹಾಕ್ಕೊಂಡಿರಲಿಲ್ಲ, ವಿಡಿಯೋಗೆ ಹಾಕಿ ಬಿಚ್ಚಾಕಿದ್ದೆ ನಾನು. ಇದಾದರೆ ಇದನ್ನ ಅಂತ ಹೇಳಿ ನನಗೆ ಯಾವುದು ಅಂತ. ಅದಾದಮೇಲೆ ಇದು ಗ್ರೀನ್ ಕಲರ್ ಹ್ಯಾಂಡ್ ವರ್ಕ್ ಸ್ಯಾರಿ ಇದು. ಸೊ ಇದು ಗ್ರೀನ್ ಕಲರ್, ಬ್ಲೂ ಕಲರ್ ಕಾಣಿಸ್ತಿದೆ ವಿಡಿಯೋಲಿ, ಲೈಟ್ ಡಿಫ್ರೆನ್ಸ್ ಇರುತ್ತೆ ಅದು ಲೈಟಿಂದ. ಸೊ ಬಟ್ ನೋಡೋದಕ್ಕೆ ಕಣ್ಣಲ್ಲಿ ಇದು ಗ್ರೀನ್ ಕಲರು. ಸೊ ಇದಾದರೆ ಇದು. ನೀವು ಯಾವುದು ಸ್ಯಾರಿ ಸೆಲೆಕ್ಟ್ ಮಾಡಿ ಹೇಳ್ತೀರಾ, ನಾನು ಆ ಸ್ಯಾರಿನ ಈ ಸರಿ ನನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗಲೂ ನಾನೇ ಸೆಲೆಕ್ಟ್ ಮಾಡಿ ಹಾಕೋತಾ ಇದ್ದೆ, ಯಾವ್ದು ಹಾಕೋಬೇಕು ಇಲ್ಲ ಚಂದ ಸೆಲೆಕ್ಟ್ ಮಾಡ್ತಾಯಿದ್ರು. ಬಟ್ ಈ ಸರಿ ನೀವು ಸೆಲೆಕ್ಟ್ ಮಾಡಿದ್ದು ಹಾಕೊಳ್ಳೋಣ ಅಂತ. ಸೊ ಇವತ್ತು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಪ್ರತಿಯೊಂದು ಇದರಲ್ಲೂ ಅಷ್ಟೇ. ನನಗೆ ನೆಗೆಟಿವ್ ಕಮೆಂಟ್ಸ್ ಬಂದಾಗ ಅಲ್ಲಿ ಹೋಗಿ ಪಾಸಿಟಿವ್ ಕಮೆಂಟ್ ಕೂಡ ಹಾಕ್ತೀರಾ ಎಷ್ಟೊಂದು ಜನ, ನನ್ನ ಹಳೆ ವ್ಯೂವರ್ಸು, ಅವಾಗಿಂದ ನೋಡ್ತಾ ಇರೋರು. ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಸರಿ ನನಗೆ ಇದು ಐಡಿಯಾ ಬಂತು, ಓಕೆ ಈ ಸರಿ ನಾನು ವ್ಯೂವರ್ಸ್ ಸೆಲೆಕ್ಟ್ ಮಾಡೋ ಡ್ರೆಸ್ಗಳನ್ನ ಹಾಕ್ಕೊಳ್ಳೋಣ ಅಂತ. ಹಾಗೆಯೇ ನಾನು ಹೇಳ್ತಾ ಇದ್ದೀನಿ, ಬ್ಲಾಗಲ್ಲಿ ಮೆನ್ಷನ್ ಮಾಡ್ತಾನೆ ಇದ್ದೀನಿ. ಯಾಕೆ ಅಂದರೆ ನನಗೆ ತುಂಬ ಕಮೆಂಟ್ಸ್ ಬರ್ತಿದೆ, ರಮ್ಯಾ ಪಾಪು ತೋರಿಸ್ತಿಲ್ಲ, ಬೇಗ ತೋರಿಸಿ ಅಂತ. ಸೊ ಯಾಕೆ ತೋರಿಸ್ತಿಲ್ಲ ಅಂದರೆ ಅದೇ ಮನೇಲಿ ಬೇಡ ಅಂತ ಹೇಳಿದರು. ಇವಾಗ 4 ಮಂತ್ಸ್ ಆದಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದೆ. ಸೊ ಇನ್ನು 10 ದಿನದಲ್ಲಿ ನಾನು ಗ್ಯಾರಂಟಿ ಪಾಪುನ ತೋರಿಸ್ತೀನಿ. ನಾನು ನಿಮಗೆ ನನ್ನ ಬ್ಲಾಗ್ ಯಾವಾಗ ಬರುತ್ತೆ ಆವಾಗ ಗ್ಯಾರಂಟಿ ತೋರಿಸ್ತೀನಿ, ವೆಯ್ಟ್ ಮಾಡ್ತಾಯಿರಿ. ತೋರಿಸ್ಬಾರ್ದು ಅಂತ ಏನೂ ಇರಲಿಲ್ಲ, ಮನೇಲಿ ಫ್ಯಾಮಿಲಿ ಬಿಟ್ಟಿರಲಿಲ್ಲ ಅಷ್ಟೇ. ಇವಾಗ ಪರ್ಮಿಷನ್ ತೊಗೊಂಡು ತೋರಿಸೋಣ ಅಂತ. ಸೊ ನಿಮಗೂ ಜಾಸ್ತಿ ಕಾಯಿಸೋದಕ್ಕಾಗೋದಿಲ್ವಲ್ಲ, ಅದಕ್ಕೆ.